ಇಂದಿನ ಗೊಂದಲಪೂರ್ಣ ಜಗತ್ತಿನಲ್ಲಿ ಮಾತುಗಳು ಮತ್ತು ಗದ್ದಲದ ನಡುವೆ ಮೌನ, ಶಾಂತಿ ಮತ್ತು ತಾಳ್ಮೆ ಯಾವ ರೀತಿಯ ಶಕ್ತಿ ನೀಡಬಹುದು ಎಂದು ನೀವು ಯೋಚಿಸಿದ್ದೀರಾ? ನಮ್ಮ ದೈನಂದಿನ ತೀವ್ರತೆ ಮತ್ತು ಒತ್ತಡದಿಂದ ಕೂಡಿದ ಜೀವನದಲ್ಲಿ ಮೌನ, ಶಾಂತಿ ಮತ್ತು ತಾಳ್ಮೆ ಎಂಬ ಗುಣಗಳು ನಮ್ಮೊಳಗೆ ಅಡಗಿದ ರತ್ನಗಳಂತೆ ಇವೆ. ಈ ಮೂರು ಗುಣಗಳನ್ನು ಅಳವಡಿಸಿಕೊಂಡರೆ ನಾವು ಎಂತಹ ತೀವ್ರ ಒತ್ತಡದಲ್ಲೂ ಯಶಸ್ವಿಯಾಗಿ ಮುನ್ನಡೆಯಬಹುದು. ಮೌನ ಕೇವಲ ಶಬ್ದರಹಿತತೆಯಲ್ಲ, ಅದು ಆತ್ಮಪರಿಶೀಲನೆ ಮತ್ತು ಸ್ಪಷ್ಟತೆಯ ದಾರಿ. ಮಹಾತ್ಮ ಗಾಂಧಿಯವರು ಪ್ರತಿಯೊಂದು ಸೋಮವಾರದಂದು ಮೌನ ವ್ರತವನ್ನು ಆಚರಿಸುತ್ತಿದ್ದರು. ಇದರಿಂದ ಅವರು ತಮ್ಮ ಆತ್ಮಶಕ್ತಿ ಹೆಚ್ಚಿಸಿಕೊಂಡು ಶಾಂತಿಯನ್ನು ಪಡೆಯುತ್ತಿದ್ದರು. ಮೌನವನ್ನು ಅಳವಡಿಸಿಕೊಂಡರೆ ನಾವು ನಮ್ಮ ಸುತ್ತಮುತ್ತಲಿನ ಗೊಂದಲಗಳಿಂದ ದೂರವಿದ್ದು ಸಮರ್ಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಶಾಂತಿ ಸಮತೋಲನಯುತ ಜೀವನದ ಆಧಾರ ಸ್ತಂಭ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳುತ್ತಾನೆ: ಯೋಗಗ ಕರ್ಮಸು ಕೌಶಲಂ, ಶಾಂತ ಮನಸ್ಸಿನಿಂದ ಮಾಡಿದ ಕಾರ್ಯವೇ ಯಶಸ್ಸು ತರುತ್ತದೆ ಎಂದು ಹೇಳಲಾಗಿದೆ. ನಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ಬೆಳೆಸಿದರೆ ನಾವು ನಮ್ಮೊಳಗೆ ಒಂದು ಆಂತರಿಕ ಆಶ್ರಯವನ್ನು ನಿರ್ಮಿಸಬಹುದು. ಇದು ಹೊರಗಿನ ಒತ್ತಡಕ್ಕೆ ಒಳಗಾಗುವುದಿಲ್ಲ. ತಾಳ್ಮೆ ನಮ್ಮ ಜೀವನದಲ್ಲಿ ಎದುರಿಸುವ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸುವ ಶಕ್ತಿ. 1000 ಸಲ ವಿಫಲವಾದ ನಂತರವೂ ಥಾಮಸ್ ಎಡಿಸನ್ ವಿದ್ಯುತ್ ಬಲ್ಬ್ ಅನ್ನು ಆವಿಷ್ಕರಿಸಿದರು. ತಾಳ್ಮೆಯು ನಮಗೆ ಸ್ಥೈರ್ಯವನ್ನು ಕಲಿಸುತ್ತದೆ. ಇದು ಶಾಂತ ಶಕ್ತಿ, ಅದು ನಮ್ಮನ್ನು ಯಶಸ್ಸಿನತ್ತ ಕರೆದೊಯ್ಯುತ್ತದೆ. ಎಲ್ಲವೂ ಅಸಾಧ್ಯವೆಂದು ತೋರಿದಾಗಲೂ ನಾವು ಮೌನ, ಶಾಂತಿ ಮತ್ತು ತಾಳ್ಮೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತಿ ಮುಖ್ಯ. ಈ ಮೂರು ಗುಣಗಳು ಕೇವಲ ಒತ್ತಡ ನಿರ್ವಹಣೆಗಾಗಿ ಮಾತ್ರವಲ್ಲ, ಇವುಗಳು ನಮ್ಮ ಜೀವನ ಪರಿವರ್ತಿಸುವ ಮಾರ್ಗವಾಗಿವೆ. ಈ ಗುಣಗಳು ನಮಗೆ ಗದ್ದಲವನ್ನು ಮೀರಿ ನಮ್ಮ ನಿಲುವನ್ನು ಕಂಡು ಜೀವನದ ಸವಾಲುಗಳನ್ನು ಶಾಂತವಾಗಿ ಮತ್ತು ಆತ್ಮವಿಶ್ವಾಸದಿಂದ ಎದುರಿಸಲು ಸಹಾಯ ಮಾಡುತ್ತವೆ. ನಿಮ್ಮ ಸ್ವಂತ ಜೀವನದ ಪಯಣವನ್ನು ನಿಭಾಯಿಸುವಾಗ ಮೌನ ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ಶಾಂತಿ ಹೃದಯವನ್ನು ಬಲಗೊಳಿಸುತ್ತದೆ ಮತ್ತು ತಾಳ್ಮೆ ಯಶಸ್ಸಿಗೆ ಇಂಧನ ನೀಡಿ ಮುಂದೆ ಒಯ್ಯುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಾವು ಮುಂದಿನ ವಿಡಿಯೋದಲ್ಲಿ ಯಾವ ವಿಷಯ ಕುರಿತು ಚರ್ಚೆ ಮಾಡೋಣ ಎಂದು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.